ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಈ ರಸ್ತೆಯಲ್ಲಿ ಓಡಾಡಬೇಕೆಂದ್ರೆ ಯಮನ ದರ್ಶನವಾಗುತ್ತೇನೋ ಎಂಬ ಭಯದಲ್ಲಿ ಇದ್ದಂತಹ ಈ ಭಾಗದ ಜನ ಸುಮಾರು ವರ್ಷಗಳಿಂದ ಸ್ಥಳೀಯ ಶಾಸಕರುಗಳಿಗೆ ಈ ರಸ್ತೆಯನ್ನ ದುರಸ್ತಿ ಮಾಡಿಸಿಕೊಡುವಂತೆ ಅನೇಕ ಬಾರಿ ತಿಳಿಸಿದ್ರು. ಯಾವ ಶಾಸಕರು ಇತ್ತ ಗಮನ ಹರಿಸದೇ ಇದ್ದಂತಹ ಜನತೆಗೆ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೆಂಡ್ಲವಾರಹಳ್ಳಿ ಗ್ರಾಮದಿಂದ ರೆಡ್ಡಹಳ್ಳಿ, ದಾಸೇನಹಳ್ಳಿ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆಯು 16 ವರ್ಷಗಳಿಂದ ಹಾಳಾಗಿದ್ದು, ಅಧಿಕಾರದಲ್ಲಿದ್ದಂತಹ ಸ್ಥಳೀಯ ಶಾಸಕರುಗಳಿಗೆ ಸಾಕಷ್ಟು ಬಾರಿ ಈ ರಸ್ತೆ ದುರಸ್ತಿ ಮಾಡಿಕೊಡುವ ಬಗ್ಗೆ ದೂರುಗಳು ನೀಡಿದ್ರೂ ಕ್ಯಾರೆ ಅನ್ನದ ಜನಪ್ರತಿನಿಧಿಗಳ ಬಗ್ಗೆ ಬೇಸತ್ತ ಜನತೆಗೆ ಯಾವುದೇ ಅಧಿಕಾರವಿಲ್ಲದೆ ಇದ್ರೂ ಸಹ ಸ್ವಂತ ಹಣದಿಂದ ಈ ರಸ್ತೆಯನ್ನ ಅಭಿವೃದ್ಧಿ ಮಾಡಲು ಮುಂದಾದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹಾಗೂ ಗೌಡನಹಳ್ಳಿ ಮಂಜುನಾಥ್ ರವರ ಈ ಅಭಿವೃದ್ಧಿ ಕಾರ್ಯ ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಂದು ಈ ರಸ್ತೆಯ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಪುಟ್ಟು ಆಂಜಿನಪ್ಪರವರು, ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ರಸ್ತೆಯ ಬಗ್ಗೆ ಸಾರ್ವಜನಿಕರ ಬೇಡಿಕೆಯಂತೆ ಈ ರಸ್ತೆಯನ್ನ ಅಭಿವೃದ್ಧಿ ಮಾಡಲು ಮುಂದಾಗಿದ್ದು, ಸದ್ಯಕ್ಕೆ ರಸ್ತೆಯಲ್ಲಿರುವಂತಹ ಗಿಡಗಂಟೆಗಳನ್ನು ಕಿತ್ತು ಹಳ್ಳ ಕೊಳ್ಳಗಳನ್ನು ಮುಚ್ಚಿ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಓಡಾಡಲು ಅನುಕೂಲ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ಈ ಮತ್ತಷ್ಟು ಪಡಿಸುವುದಾಗಿ ತಿಳಿಸಿದ್ರು. ಸುಮಾರು 16 ವರ್ಷಗಳಿಂದ ನಮ್ಮ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಪೆಂಡ್ಲವಾರಹಳ್ಳಿ ಗ್ರಾಮದಲ್ಲಿ, ಪೆಂಡ್ಲವಾರಹಳ್ಳಿಯಿಂದ ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರಿದಂಥ ರೆಡ್ಡಹಳ್ಳಿ, ದಾಸರೇನಹಳ್ಳಿ ಗ್ರಾಮಗಳಿಗೆ ಕನೆಕ್ಟಿವಿಟಿ ರಸ್ತೆ ಇದು. ಭಾಳಷ್ಟು ಗಂಗರೆ ಕಾಲುವೆಗೂ ಸಹ ಕನೆಕ್ಟ್ ಆಗ್ತದೆ. ಚಿಕ್ಕಬಳ್ಳಾಪುರ ಹೈವೇಗೂ ಸಹ ಭಾಳ ಹತ್ತಿರ ಇರೋದ್ರಿಂದ ಈ ಭಾಗದ ಜನ ಹೆಚ್ಚಿನದಾಗಿ ತಮ್ಮ ಏನು ದಿನನಿತ್ಯದ ವಹಿವಾಟಿಗೆ ಚಿಕ್ಕಬಳ್ಳಾಪುರ ನಗರನ ನಂಬಿಕೊಂಡು ಹೆಚ್ಚಾಗಿ ಅಲ್ಲಿ ಓಡಾಟ ಹೆಚ್ಚಾಗಿ ಇಟ್ಕೊಂಡಿರ್ತಾರೆ. ಹಂಗಾಗಿ ಈ ರಸ್ತೆ ಭಾಳ ದಿನಗಳಿಂದನೂ ಸಹ ಇಲ್ಲಿ ನೆನೆಗುದಿಗೆ ಬಿದ್ದಿತ್ತು. ಇದು ಭಾಳ ಬೇಡಿಕೆನೂ ಇತ್ತು. ಸಾರ್ವಜನಿಕರು ಇಲ್ಲಿ ಓಡಾಡಬೇಕಾದ್ರೆ ಬೀಳೋಂಥದ್ದು, ತೊಂದರೆಗಳಾಗೋಂಥದ್ದು ಮತ್ತು ಓಡಾಡೋಕ್ಕೆ ಸಾಧ್ಯ ಇಲ್ಲ ಬಿಡಿ, ಅಷ್ಟರ ಮಟ್ಟಿಗೆ ಇದು ಕೆಟ್ಟಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಇದನ್ನು ನಮ್ಮ ಎಲ್ಲ ಮುಖಂಡರುಗಳು, ಈ ಊರಿನವರೆಲ್ಲ ಸೇರಿಕೊಂಡು, ನಮ್ಮ ಮಂಜು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮುಖಂಡರುಗಳು ಈ ರಸ್ತೆ ಅಂತ ಒಂದು ಸಲ ಸ್ಥಳ ಪರೀಕ್ಷೆ ಮಾಡಿ ಇಲ್ಲೇನಾದರೂ ನಾವು ಒಂದು ಸಣ್ಣ ಮಟ್ಟದ ಸದ್ಯಕ್ಕೆ ತಾತ್ಕಾಲಿಕವಾಗಾದರೂ ಈ ಹಳ್ಳ ಪಳ್ಳನ ಮುಚ್ಚಿ ಗಿಡ ಗಂಟೆ ಕಿತ್ತು ಮಣ್ಣು ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದೆ ಆದರೆ ಸಾರ್ವಜನಿಕರ ಈಸಿಯಾಗಿ ಓಡಾಡ್ಕೊಳ್ಳೋದು, ಅವ್ರ ದಿನನಿತ್ಯದ ಕೆಲಸಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಭಾಳ ದಿನಗಳ ಬೇಡಿಕೆ ಇತ್ತು. ಆ ನಿಟ್ಟಿನಲ್ಲಿ ನಾವು ಸಹ ಇವತ್ತು ಬಂದು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ರಸ್ತೆನೂ ಸಹ ನೋಡೋಂಥದ್ದಾಗಿದೆ. ಜೊತೆಗೆ ಇವತ್ತು ಈ ರಸ್ತೆ ಕಾಮಗಾರಿನೂ ಸಹ ಪ್ರಾರಂಭ ಮಾಡಿ ಇದನ್ನೆಲ್ಲನೂ ಸಹ ಬಣ್ಣ ಮಾಡಿ ಒಂದು ಎಲ್ಲ 4 ಚಕ್ರದ ಗಾಡಿಗಳಾಗ್ಬೋದು, ಇಲ್ಲ ಕಾರ್ ಆಗ್ಬೋದು, ಬೈಕ್ ಆಗ್ಬೋದು, ಓಡಾಡೋಂಥ ಸ್ಥಿತಿಗೆ ತಂದು ಕೊಡೋಂಥ ಕೆಲಸ ಮಾಡಲಿ ಅಂತೇಳಿ ನಾವು ನಮ್ಮ ಮುಖಂಡರುಗಳೆಲ್ಲರೂ ಸಹ ಇವತ್ತು ಚಾಲನೆ ಕೊಟ್ಟಿರ್ತೀವಿ. ಅದರಂತೆ ರಸ್ತೆ ಸರಾಗವಾಗಲಿ, ಅದಕ್ಕೆ ಬೇಕಾದಂಥ ಸೌಕರ್ಯ ಸಹಕಾರ ಎಲ್ಲ ರೈತ ಬಾಂಧವರು ನಮ್ಮ ಮುಖಂಡರುಗಳೆಲ್ಲ ಇಲ್ಲಿ ನಿಂತು ಮಾಡಲಿ ಅಂತೇಳಿ ನಾನು ಈ ಮುಖೇನ ಎಲ್ರಿಗೂ ಶುಭ ಕೋರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್, ಇದು ಈ ರಸ್ತೆ ಸರ್ಕಾರಿ ರಸ್ತೆನಾ ಅಥವಾ ನಕಾಶೆಯಲ್ಲಿರೋಂಥ ರಸ್ತೆನೇ? ಎಲ್ಲ ಇಲ್ಲಿ ಸಾರ್ವಜನಿಕರು ಸಹ ಒಂದು ಸ್ವಲ್ಪ ಹೊಂದಾಣಿಕೆಯಿಂದ ಒಂದು 30-40 ಅಡಿ ಅಗಲ ಬಿಟ್ಕೊಂಡಿರ್ತಾರೆ. ಅದನ್ನು ಸರ್ಕಾರ ಇಲ್ಲಿ ಜನಪ್ರತಿನಿಧಿಗಳು ಗಮನ ಹರಿಸಿ ಮಾಡಬೇಕಾದಂಥ ಜವಾಬ್ದಾರಿ ಇತ್ತು. ತಡ ಆಗ್ತಾ ಇರೋದ್ರಿಂದ ಇಲ್ಲಿನ ಅವಶ್ಯಕತೆ ಭಾಳಷ್ಟಿರೋದ್ರಿಂದ ನಾವು ನಮ್ಮ ಕೈಲಾದ ಮಟ್ಟಿಗೆ ಇದಕ್ಕೆ ಬೇಕಾದಂಥ ಹಣದ ಸೌಕರ್ಯ ಮಾಡಿ ಈ ರಸ್ತೆ ಅಭಿವೃದ್ಧಿ ಪಡಿಸೋಣ ಅಂತೇಳಿ ಇವತ್ತು ನಾವು ಕೈಗೆ ತೊಗೊಂಡಿದ್ದೀವಿ. ಅದರಂತೆ ರಸ್ತೆ ಸರಾಗವಾಗಲಿ, ಸಾರ್ವಜನಿಕರಿಗೆ ಸಮರ್ಪಣೆ ಆಗಲಿ ಅಂತೇಳಿ ನಮ್ಮ ಉದ್ದೇಶ. ಸರ್, ಎಷ್ಟು ದೂರ ಮಾಡ್ತಾ ಇದೆ ಸರ್ ರಸ್ತೆನ? ಒಂದು 4-5 ಕಿಲೋಮೀಟರ್ ರಸ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದು ಸಂಪೂರ್ಣವಾಗಿ ಓಡಾಡೋದಕ್ಕೆ ಸಜ್ಜಾಗಲಿ ಅಂತೇಳಿ ನನ್ನ ಆಸೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೌಡನಹಳ್ಳಿ ಮಂಜುನಾಥ್ ರವರು, ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಸಾಕಷ್ಟು ಬಾರಿ ಬಿದ್ದು ಜೀವಕ್ಕೆ ತೊಂದರೆ ತಂದುಕೊಂಡಿದ್ರು. ಜನಪ್ರತಿನಿಧಿಗಳು ಸ್ಪಂದಿಸದೆ ಇದ್ದಿದ್ದು ಬಹಳಷ್ಟು ಬೇಜಾರುಂಟು ಮಾಡಿದ್ದು, ನನ್ನ ನಾಯಕರಾದ ಪುಟ್ಟು ಆಂಜಿನಪ್ಪರವರಿಗೆ ಅಧಿಕಾರವಿಲ್ಲದೆ ಇದ್ರೂ ಈ ರಸ್ತೆಯನ್ನ ಅಭಿವೃದ್ಧಿಪಡಿಸಲು ಮುಂದಾಗಿರುವುದು ಈ ಭಾಗದ ಜನತೆಗೆ ಸಂತಸ ತಂದಿದೆ ಎಂದು ತಿಳಿಸಿದ್ರು. ಸರ್, ಈ ಊರು ಪಂಚಾಯತಿಯಲ್ಲಿ ಸುಮಾರು ನಾನು ಒಂದು 10 ವರ್ಷದಿಂದ ಒಡನಾಡಿ ಇಟ್ಕೊಂಡಿದ್ವಿ. ಈ ಪೆಂಡ್ಲವಾರಹಳ್ಳಿಗೆ ಯಾವತ್ತೇ ಊರಿಗೆ ಬಂದ್ರೂ ಹೆಣ್ಮಕ್ಳಿರ್ಬೋದು, ಕಾಲೇಜಿಗೆ ಹೋಗೋ ಮಕ್ಳಿರ್ಬೋದು, ಲೇಡೀಸ್ ಇರ್ಬೋದು, ಯಾರೇ ಹೋದರೂ
ಬದಲು ರಸ್ತೆ ಮಾಡಿಸಿ ಅಂತಿದ್ದು. ನಾವು ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಅವ್ರಿಗೆ ಮಾತು ಕೊಟ್ಟಿದ್ವಿ, ಖಂಡಿತ ಈ ಸತಿ ನಾವು ಗೆದ್ದರೆ ಖಂಡಿತ ಈ ರೋಡಿಗೆ ಏನೋ ಒಂದು ವ್ಯವಸ್ಥೆ ಮಾಡೇ ಮಾಡ್ತೀವಿ ಅಂತ ಒಂದು ಮಾತು ಕೊಟ್ಟಿರೋದ್ರಿಂದ, ಆದರೆ ಕಾರಣಾಂತರಗಳಿಂದ ನಾವು ಸೋತಿದ್ದೀವಿ. ನಮ್ಮ ನಾಯಕರು ಸೋತಿರೋದ್ರಿಂದ ಮತ್ತೆ ಆದರೂ ನಮಗೆ ಯಾಕೋ ಇಲ್ಲಿಗೆ ಬಂದರೆ ಒಂಥರ ಗಿಲ್ಟ್ ಫೀಲ್ ಆಗೋದು. ಯಾಕಂದ್ರೆ ಈ ರಸ್ತೆ ನೋಡಿದಾಗ ಸುಮಾರು ಜನ ಗಾಡಿಗಳಲ್ಲಿ ಬಿದ್ದು ಕಾಲು ಮುರ್ಕೊಂಡಿರೋದಿದೆ. ಸುಮಾರು ಎಕ್ಸಾಂಪಲ್ ಊರಲ್ಲಿ 3 ಆಲ್ರೆಡಿ ಕಾಲು ಎಲ್ಲ ರ್ಯಾಡ್ಗಳು ಹಾಕೊಂಡಿರೋದು ಇದು ಎಕ್ಸಾಂಪಲ್ಸ್. ಅದರಿಂದ ಇವೆಲ್ಲ ನಾವು ಗಮನ ಇಟ್ಟಾಗ ಅಟ್ಲೀಸ್ಟ್ ನಮ್ಮ ಕೈಲಿ ಟಾರ್ ಹಾಕೋಕ್ಕಾಗಲ್ಲಿದ್ರು ಏನೋ ಕೈಲಾದಷ್ಟು ನನ್ನ ನಾಯಕರ ಹತ್ರ ಹೋಗಿ ಅವ್ರ ಮನವರ್ಸ್ಗೆ ಈ ಥರ ಹಿಂಗಿದೆ ಅಂದ್ರೆ ನೀವು ಬರಬೇಕು ಅಂತ ಹೇಳಿದಾಗ ಅವ್ರು ಯಾವುದಿಲ್ಲದೆ ಮಾಡೋಣಪ್ಪ, ಅವ್ರು ತುಂಬ ದಿನ ಇದೆ ಅಂತೇಳಿ ಬಂದು ನಮ್ಮ ಊರಿನ ಗ್ರಾಮಸ್ಥನೆಲ್ಲ ಸೇರಿ ಏನು ಮಾಡೋಣ ಅಂತ ಕೇಳಿದಾಗ ಅವ್ರು ಏನೂ ಹೇಳಿಲ್ಲ. ಜಸ್ಟು ಆ ಕಡೆಗೆ ಟೆಂಚ್ ಹೊಡೆದ್ಬಿಟ್ಟು ಮಣ್ಣು ಹಾಕಿ ಅಟ್ಲೀಸ್ಟ್ ಗ್ರಾವಲ್ಸ್ ಹಾಕಿ ಓಡೋಕ್ಕೆ ಅನುಕೂಲ ಮಾಡೋಣ, ಮುಂದಿನ ದಿನ ಮಾಡಿರಂತೆ ಅಟ್ಲೀಸ್ಟ್ ಅದಾದರೂ ಮಾಡಿಕೊಟ್ರೆ ನಮ್ಗೆ ಪುಣ್ಯ ಬರುತ್ತೆ ಅನ್ನೋ ಥರ ಜನ ಕೇಳಿದ್ರು. ಅದೇ ಥರ ನಮ್ಮ ನಾಯಕರ ಮುಖಾಂತರ ಈ ರೋಡ್ನ ಮುಂದುವರಿಸಿ ಅಭಿವೃದ್ಧಿ ಮಾಡಿಸ್ತಾ ಪೆಂಡ್ವಾರಳಿಂದ ಶಿಲ್ಘಟ್ಟ ಮುಖ್ಯ ರಸ್ತೆಗೆ ಆಲ್ರೆಡಿ ಡಾಮರೀಕರಣ ಆಗಿದೆ ರಸ್ತೆ. ಬಟ್ ಈ ರಸ್ತೆ ಯಾಕೆ ತೊಗೊಂಡಿದ್ರು ಸರ್ ಈಗ? ಸರ್ ಈಗ ಎಲ್ಲೂ ಮೈನ್ ರೋಡಲ್ಲಿ ಯಾವುದೋ ಒಂದು ರೋಡ್ 2 ರೋಡ್ ಆಗಿಬಿಟ್ರೆ ಜನ ಓಡಾಡೋದು ತುಂಬ ಜಾಸ್ತಿ ಸರ್. ಯಾಕಂದರೆ ಪೆಂಡ್ಲವರಳಿಗೆ ಚಿಕ್ಕಬಳ್ಳಾಪುರಕ್ಕೆ ಹತ್ತಿರ ಇರೋದು. ಬೆಳಗ್ಗೆ ಎದ್ದ ತಕ್ಷಣ ಹೂವು ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಒಂದು ಗಾಡಿ ಹೋಗ್ಬೇಕಂದ್ರೆ ಈ ರೋಡ್ ವ್ಯವಸ್ಥೆ ಇದೆ. ಯಾವುದೋ ಮೈನ್ ರೋಡಲ್ಲಿ ಹೆಂಗಂದ್ರೆ ನ್ಯಾಷನಲ್ ಹೈವೇ ರೋಡ್ ನೋಡಿದ್ರೆ ಅಭಿವೃದ್ಧಿ ಒಂದೇ ಆಗಲ್ಲ ಸರ್. ಪ್ರತಿ ಹಳ್ಳಿಯಲ್ಲಿ ಮೂಲೆಯಲ್ಲಿ ಹೋಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಅಭಿವೃದ್ಧಿ ಅಂದ ತಕ್ಷಣ ನ್ಯಾಷನಲ್ ಹೈವೇ ರೋಡ್ ಮಾಡಿಬಿಟ್ರೆ ಅಭಿವೃದ್ಧಿ ಆಗಲ್ಲ. ಪ್ರತಿ ಹಳ್ಳಿಗೂ ಒಂದು, ಈಗ ನಮ್ಮ ಸರ್ಕಾರದಲ್ಲೇ ಹೇಳ್ತಾರೆ ಪ್ರತಿ ಹಳ್ಳಿಗೂ ರಸ್ತೆ ವ್ಯವಸ್ಥೆ ತುಂಬ ಚೆನ್ನಾಗಿರ್ಬೇಕು, ನೀರಿನ ವ್ಯವಸ್ಥೆ ಇರಬೇಕು ಅಂತ. ಅಂದರೆ ಇಂತಹ ಮೂಲೆಯಲ್ಲಿ ಒಂದು ಸೈಡಲ್ಲಿ ಇರೋವೆಲ್ಲ ಮರೀತಾ ಇದ್ದಾರೆ. ಯಾರೇ ಜನಪ್ರತಿನಿಧಿ ಆಗಿರಲಿ ಸರ್, ಯಾರೇ ಇರಲಿ, ಅವ್ರು ಫಸ್ಟು ಪ್ರತಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೆ ರಸ್ತೆ ಊರು ತಿರುಗಿದಾಗ ಮಾತ್ರ ಆ ಕ್ಷೇತ್ರನ ಅಭಿವೃದ್ಧಿ ಮಾಡೋಂಥ ಮನದಟ್ಟಿರುತ್ತೆ. ಊರೇ ತಿರುಗ್ದಿರಾ ನೀವು ಕ್ಷೇತ್ರನ ಓಡಾಡ್ದಿರ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಥರ ಆಗುತ್ತೆ ಸರ್. ಪ್ರತಿ ಹಳ್ಳಿಯೂ ತಿರುಗಬೇಕು ಸರ್, ಅವಾಗಲೇ ಗೊತ್ತಾಗೋದು ಅಭಿವೃದ್ಧಿ ಎಲ್ಲಿ ಏನಾಗಬೇಕು ಅನ್ನೋದು. ಅದರಿಂದ ಅವ್ರು ಕಂಡಿದ್ರು, ಅವ್ರ ಗಮನಕ್ಕೆ ತಂದ ತಕ್ಷಣ ಅವ್ರು ಇಮಿಡಿಯೇಟ್ ಬಂದು ಇದೊಂದು ರಸ್ತೆ ಮಾಡಲೇಬೇಕಂತೇಳಿ ಒಂದು 30 ಅಡಿ ಅಗಲ ಮಾಡಿ ಸುಮಾರು ಒಂದು 4 ರಿಂದ 5 ಕಿಲೋಮೀಟರ್ ವ್ಯವಸ್ಥೆ ಇದೆ. ಇದೆಲ್ಲ ರೆಡಿ ಮಾಡಿ ಒಂದು ಗ್ರಾವಲ್ಸ್ ಹಾಕಿ ಅಟ್ಲೀಸ್ಟ್ ಜನಕ್ಕೆ ಅನುಕೂಲ ಆಗುತ್ತಲ್ಲ, ನಮ್ಗೆ ತೃಪ್ತಿ ಇದೆ ಅಂತ ಒಂದು ಮನೋಭಾವನೆ ಮಾಡಿತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಪೆಂಡ್ಲವಾರಹಳ್ಳಿ ಶ್ರೀನಿವಾಸ, ರಾಮಚಂದ್ರಪ್ಪ, ಗೋವಿಂದ, ಲೋಕೇಶ್, ಸುಬ್ರಹ್ಮಣಿ, ಆನಂದ್, ಗೌಡನಹಳ್ಳಿ, ಲಕ್ಷ್ಮೀನಾರಾಯಣ, ವೆಂಕಟರೆಡ್ಡಿ, ವಂಟೂರು ಶಿವಣ್ಣ, ಜಯಚಂದ್ರ, ವೆಂಕಟರಾಯಪ್ಪ, ಅಕ್ಕಲಪ್ಪ, ಸುರೇಶ್, ನಾರಾಯಣಪ್ಪ, ನಾರಾಯಣಸ್ವಾಮಿ, ವೆಂಕಟೇಶ್, ದ್ಯಾವಪ್ಪ, ಕುಂಬಾರಹಳ್ಳಿ ಶಿವಣ್ಣ, ಮುನಿರೆಡ್ಡಿ, ರವಿ, ಆನೂರು ತಿಮ್ಮನಹಳ್ಳಿ, ಮಂಜುನಾಥ್, ಚೌಡಪ್ಪ, ಬಶೆಟ್ಟಹಳ್ಳಿ, ದ್ಯಾವಪ್ಪ, ಅಂಬರೀಶ್, ಕೆಂಪಲಣ್ಣ ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು, ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಭಾಗವಹಿಸಿದರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಶಿವಣ್ಣ